ಅವರ ಬಾಳಿನ ಆಸ್ತಿಯಾಗಿತ್ತು. ಅವರ ಪರಿಶುದ್ಧ ಪ್ರೀತಿ ಹೊಟ್ಟೆ ತುಂಬಿಸಿತ್ತು, ಕಷ್ಟಗಳಿಗೆ ತೇರೆಳೆದಿತ್ತು, ಖುಷಿಯ ಹೊನಲು ಹರಿಸಿತ್ತು. ಆದ್ರೆ ಇಷ್ಟೆಲ್ಲ ಮಾಡಿದ ಪ್ರೀತಿಗೆ ಬದುಕು ಕೊಡೋ ಶಕ್ತಿ ಇದೆ ಅಂತ ಮಾತ್ರ ಅವರಿಗೆ ಅನ್ನಿಸ್ಲಿಲ್ಲ. ಪ್ರೀತಿಯಿಂದಲೇ ಪ್ರಾಣ ಬಿಟ್ಟ ಜೋಡಿ ಅದು. ಅವರ ಅಂತ್ಯದ ಕಥೆ ಕೇಳಿದ್ರೆ ಎಂಥವರ ಮನಸ್ಸಾದ್ರೂ ಕರಗತ್ತೆ. ಪ್ರೀತಿಯೊಂದಿಗೆ ಬದುಕಿರಲಿ ಅಂತ ಬಯಸೋದು ಸರಿ, ಪ್ರೀತಿಯ ಜೊತೆಗೆ ಸಾಯ್ತೀನಿ ಅನ್ನೋದು ಎಷ್ಟು ಸರಿ ಹೇಳಿ? ಅಲ್ಲಿ ಗೌತಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪತ್ನಿಯ ಜೊತೆಗೆ ತಾನೂ ಜೀವತ್ಯಾಗ ಮಾಡಿಬಿಟ್ಟಿದ್ದ. ಗಂಡ ಹೆಂಡತಿ ಸತ್ತು ಮಲಗಿರೋದು 2 ದಿನಗಳ ತನಕ ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರಿಗೆ ವಿಷಯ ತಿಳಿಸಿ ಬಾಡಿ ಎತ್ತಿಸಿದ ಮನೆ ಓನರ್ ಹತ್ರ ಏನಾಯ್ತು ಅಂತ ಕೇಳಿದಾಗ ಹೇಳಿದ್ದಿಷ್ಟು. ನಿನ್ನೆ ಮಗುನಲ್ಲಿ ಪಕ್ಕದ ಮೇಲೆ ಬಿಟ್ಟಾಗಿದ್ರು. ಅವರೆಲ್ಲ ಅಕ್ಕ ಎಲ್ಲ ರಿಲೇಷನ್ ಮನೆಗೆ ಹೋಗ್ತೀವಿ ಅಂತ ಹೇಳಿದಂತೆ. ಅಲ್ಲಿ ಹೋಗಿರ್ಬೋದು, ಬರ್ತಾರೆ ಅಂತ ಇವರು ಇಸ್ಕೊಂಡಿದ್ರು. ಬರಲೇವಲ್ಲ, ಮತ್ತೆ ತಡಿ ಆ ಅಪ್ಪಬ್ಬರ ಡ್ರಿಂಕ್ಸ್ ಮಾಡ್ತಾರೆ, ಒಳಗಡೆನ ಬಂದೇನೋ ಮಲಗಿದ್ದಾರೆ ಅಂದ್ಬಿಟ್ಟು ಕಿಟಕಿಯಿಂದ ನೋಡಿದ್ದಾರೆ. ಮುಂದೆ ಕಿಟಕಿ ನೋಡಿದ್ದಾರೆ, ಅವರು ಇರಲಿಲ್ಲ. ಹಿಂದಿಗಡೆ ಬ್ಯಾಕ್ ಸೈಡಿಂದ ಕಿಟಕಿ ನೋಡಿದಾಗ ಅಲ್ಲಿ ಇದಾಗಿತ್ತು. ಆವಾಗ ಅಲ್ಲಿದ್ದದ್ದು ಹೆಣ. ಮನೆಯ ಯಜಮಾನ ಗೌತಮ್ ದೇಹ ನೇಣಿನ ಕುಣಿಕೆಯಲ್ಲಿ ಬಿದ್ದಿರೋದು ಕಾಣಿಸ್ತಾ ಇತ್ತು. ಪಕ್ಕದಲ್ಲಿ ಮಡದಿ ಪಂಕಜ ಮಲಗಿದ್ಲು. ಇಬ್ರು ಸತ್ತು ಹೋಗಿರೋದ್ರಲ್ಲಿ ಯಾರಿಗೂ ಅನುಮಾನ ಕಾಣಲಿಲ್ಲ. ಅಲ್ಲದೆ ಅಷ್ಟೊತ್ತಿಗೆಲ್ಲ ಹೆಣ ಕೊಳೆಯೋದಕ್ಕೆ ಶುರುವಾಗಿ ಬಿಟ್ಟಿತ್ತು. ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಸುಸೈಡಲ್ ಕೇಸು ಪ್ರಕರಣ ದಾಖಲಾಗಿದೆ. ಅಲ್ಲಿ ಪಂಕಜ ಮತ್ತು ಆಕೆಯ ಗಂಡ ಗೌತಮ್ ಇಬ್ಬರೂ ಸಹ ಫ್ಯಾನ್ಗೆ ಹಗ್ಗ ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗೆ ದಂಪತಿ ಸತ್ತು ಮಲಗಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಜೀವನದಲ್ಲಿ ಜಿಗುಪ್ಸೆ ಅನ್ನೋ ಉತ್ತರ ಬಂತು. ಅದ್ಯಾಕಪ್ಪ ಆ ಮಟ್ಟದಲ್ಲಿ ಜಿಗುಪ್ಸೆ ಆಯ್ತು ಅನ್ನೋದನ್ನ ಕೇಳಿ ಕಣ್ಣೀರ್ ಬಂದಿದ್ದು ನಿಜ. ನೋಡೋರ ದೃಷ್ಟಿ ತಾಕೋಷ್ಟು ಅನ್ಯೋನ್ಯವಾಗಿ ಜೀವನ ಮಾಡಿಕೊಂಡಿದ್ದ ಈ ಜೋಡಿಗೆ ಕಷ್ಟ ಆರಂಭವಾಗಿದ್ದು ಕಾಯಿಲೆಯಿಂದ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಹಾಳಾದ ಕಾಯಿಲೆ ಈ ಗಂಡ ಹೆಂಡತಿಯನ್ನ ಹೆದರಿಸಿ ಬಿಡ್ತು. ಅದು ಹಾಗೀಗಲ್ಲ. ಟೈಮ್ ಸರಿ ಇಲ್ಲ ಅಂದ್ರೆ ಹೂವು ಹಾವಾಗುತ್ತೆ ಅಂತಾರಲ್ಲ, ಹಾಗಾಯ್ತು. ಕಷ್ಟ ಅನ್ನೋದು ಓಡ್ಕೊಂಡು ಬಂತು. ಪ್ರಾಣಕ್ಕೆ ಪ್ರಾಣವಾಗಿದ್ದ ಜೋಡಿ ಜೀವ ಬಿಡೋ ಮಟ್ಟಕ್ಕೆ ಹೋಗಿದ್ದು 1-2 ದಿನದ ನೋವಿನಿಂದ ಅಲ್ಲ. ಇನ್ನು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಿಚುವೇಶನ್ನು ನಿರ್ಮಾಣವಾಗಿ ಹೋಗಿದ್ರು ಬೀದಿಗೆ ಬಂದು ಕಷ್ಟ ಹೇಳಿಕೊಳ್ಳೋ ಯೋಚನೆ ಅವರಿಗೆ ಬರಲಿಲ್ಲ. ಈ ಜೋಡಿ ಜೀವ ಅನುಭವಿಸಿದ ಕಷ್ಟದ ಬಗ್ಗೆ ಇವತ್ತಿಗೂ ಅವರ ಸಂಬಂಧಿಗಳು ಹೇಳಲ್ಲ. ಯಾಕಂದ್ರೆ ಅವರ್ಯಾರಿಗೂ ಈ ದಂಪತಿ ಅನುಭವಿಸಿದ್ದ ಕಷ್ಟ ಏನು ಅನ್ನೋದು ಗೊತ್ತಿರಲಿಲ್ಲ. ಅದರ ಅರಿವಿದ್ದದ್ದು ಕೆಲವು ಜನರಿಗೆ. ಅವರಿಂದ ಈ ಪ್ರೇಮಿಗಳನ್ನ ಉಳಿಸಿಕೊಳ್ಳೋದಕ್ಕೆ ಆಗ್ಲೇ ಇಲ್ಲ. ಇಂಥದ್ದೊಂದು ದುರಂತ ನಡೆದು ಹೋಗಬಹುದು ಅನ್ನೋ ಕಲ್ಪನೆ ಅದ್ಯಾರಿಗಿದ್ದಿದ್ರು ಅವರು ಈ ಜೋಡಿಗೆ ಧೈರ್ಯ ಹೇಳಿ ಬದುಕಿನ ದಾರಿ ತೋರಿಸ್ತಾ ಇದ್ರು. ಆದ್ರೆ ಅಲ್ಲಿ ಸ್ವತಃ ಗಂಡನಿಗೂ ಹೆಂಡತಿ ಮಸಣದ ದಾರಿ ಹಿಡಿತಾಳೆ ಅನ್ನಿಸಿರ್ಲಿಲ್ಲ. ಅವನು ಬದುಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾಗಲೇ ಸಾವು ಕೈ ಬೀಸಿ ಕರೆದು ಬಿಡ್ತು. ಎಲ್ಲದಕ್ಕೂ ಕಾರಣವಾಗಿದ್ದು ಪಂಕಜ ಪಟ್ಟ ಪಾಡು. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.